ನಾನು ಲಾಸ್ಟ್ ಟೈಮ್ ಬಳೆ ಪದ್ಮಾವತಿ ಟೆಂಪಲ್‌ನ ವಿಸಿಟ್ ಮಾಡಿದಾಗ ಅಲ್ಲಿನ ಸ್ವಾಮಿಗಳು ನನ್ನ ಕೇಳ್ತಾರೆ, "ನಿನ್ಗೇನ್ ಆಶೀರ್ವಾದ ಮಾಡ್ಲಿ?" ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಹೇಳ್ತೀನಿ, "ನನ್ಗೆ ಕೆಲ್ಸದಲ್ಲೆಲ್ಲ ಚೆನ್ನಾಗ್ ಆಗೋ ತರ ಬ್ಲೆಸ್ಸಿಂಗ್ಸ್ ಮಾಡಿ" ಅಂತ ಕೇಳ್ಕೊಂತೀನಿ. ಅದಕ್ಕೆ ಅವರು ಚಿಕ್ಕದಾಗಿ ಸ್ಮೈಲ್ ಮಾಡ್ಬಿಟ್ಟು ನನ್ನ ತಲೆ ಮೇಲೆ ಜೋರಾಗಿ ಹೊಡೆದು, "ನಿಂಗೆ ಗುರುಬಲ ಕಡಿಮೆ ಇದೆ" ಅಂತ ಹೇಳ್ತಾರೆ. ನಾನು ಅವ್ರ ಮಾತನ್ನ ತುಂಬಾನೇ ಇಗ್ನೋರ್ ಮಾಡ್ತೀನಿ. ಇದೆಲ್ಲ ಸುಳ್ಳು. ನಾನು ಫಸ್ಟ್ ಟೈಮ್ ಈ ಟೆಂಪಲ್‌ಗೆ ಬಂದಿರೋದು. ಈ ದೇವಿ ಹೆಸರು ಕೂಡ ಫಸ್ಟ್ ಟೈಮ್ ಕೇಳಿಸ್ಕೊಂತಾ ಇರೋದು ಅಂದ್ಬಿಟ್ಟು ಸೈಲೆಂಟ್ ಆಗ್ಬಿಡ್ತೀನಿ. ಅದಾದ್ಮೇಲೆ ಕೆಲವೊಂದು ಪಾಡ್‌ಕಾಸ್ಟ್‌ಗಳು ಇತ್ತೀಚೆಗೆ ನೋಡ್ತಾ ನೋಡ್ತಾ ನನ್ಗೆ ಅರಿವಾಗಿದ್ದು, ಗುರು ತುಂಬಾನೇ ಇಂಪಾರ್ಟೆಂಟ್ ಲೈಫಲ್ಲಿ. ಅದಿಲ್ಲ ಅಂದ್ರೆ ನಮ್ಮ ಕೈಲಿ ಗುರಿ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ಗೆ ಗೊತ್ತಾಯ್ತು. ನಾನು ತುಂಬಾ ವರ್ಷಗಳಿಂದ ಸಾಯಿಬಾಬಾನ ಪೂಜೆ ಮಾಡ್ತೀನಿ. ಅವ್ರನ್ನೇ ಗುರು ಅಂತಾನೆ ಸ್ವೀಕಾರ ಮಾಡಿದ್ದೀನಿ. ಸೊ ಸಾಯಿ ಸಚ್ಚರಿತ್ರ ಬುಕ್ ಎಲ್ಲ ಓದ್ತಾನೆ ಇರ್ತೀನಿ. ಇವತ್ತು ಕೂಡ ಬೇಗ ಎದ್ದು ಟೆಂಪಲ್‌ಗೆ ಹೋಗಿ ಸಾಯಿಬಾಬಾಗೆ ಅಭಿಷೇಕ ಮಾಡುವಂತ ಅವಕಾಶ ನನಗೆ ಸಿಕ್ಕಿದ್ದು ತುಂಬಾನೇ ಖುಷಿ ಆಯ್ತು ಆಯ್ತಾ. ಜೀವನದಲ್ಲಿ ಕೆಲವೊಂದು ವಿಚಾರಗಳು ಅಥವಾ ರಿಯಲೈಸೇಷನ್ ಅನ್ನೋದು ಲೇಟ್ ಆಗಿ ಆಗ್ಬೋದು, ಬಟ್ ಕರೆಕ್ಟ್ ಟೈಮ್‌ಗೆ ಆಗುತ್ತೆ ಅನ್ನೋದನ್ನ ನಾನು ನಂಬಿದ್ದೀನಿ. ಗುರುನಾಥರ ಸನ್ನಿಧಿಲಿ ಅಂತ ಒಂದು ಪುಸ್ತಕನ ಆರ್ಡರ್ ಮಾಡಿದೆ. ಅದು ಕೂಡ ನಂಗೆ ಗುರು ಪೂರ್ಣಿಮೆ ದಿನ ಬಂದು ತಲುಪಿದೆ. ತುಂಬಾನೇ ಖುಷಿ ಆಗ್ತಿದೆ ನನ್ಗಂತೂನು. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೀವು ಫುಲ್ ಆಗಿ ನೋಡಿದ್ದಕ್ಕೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.